Hello my dear students. In the previous video we will discuss important problems for 6 marks in LPP. That problems are containing the inequalities. They are all type 1 problems. So in this session we will discuss type 2 problems in LPP. The type 2 problem contains sentence. First one, that problem is problem number 10th one and appeared in June in the year June 2015. June 2015, and the problem is one kind of cake requires 200 gram of flour and 25 gram of fat, and another kind of cake requires 100 gram of flour and 50 gram of fat. Full stop. Find the maximum number of cakes which can be made from 5 kg of flour and 1 kg of fat. Assuming that there is no shortage of other ingredients used in making the cakes. So, ನಿಮಗೆ ಸೆಕೆಂಡ್ ಟೈಪ್ ಪ್ರಾಬ್ಲಮ್ ಅಲ್ಲಿ ಈ ತರ ಸೆಂಟೆನ್ಸ್ ಗಳನ್ನ ಕೊಡ್ತಾರೆ. ಸೊ ನಿಮ್ಗೆ ಏನಾದ್ರೂ ಕೂಡ ಈ ತರ ಸೆಂಟೆನ್ಸ್ ಟೈಪ್ ಪ್ರಾಬ್ಲಮ್ಗಳನ್ನ ಕೊಟ್ಟಾಗ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಸೊಲ್ಯೂಷನ್ ಟೇಬಲ್ ಇರುತ್ತಲ್ಲ, ಆ ಸೊಲ್ಯೂಷನ್ ಟೇಬಲ್ ಅಲ್ಲಿ ಫಸ್ಟ್ ಒಂದು ಟೇಬಲ್ ಅನ್ನ ಹಾಕೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಆ ಟೇಬಲ್ ಯಾವ ತರ ಇರುತ್ತೆ ಅಂತಂದ್ರೆ ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಕೂಡ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್ ಈ ತರ ನೀವೊಂದು ಟೇಬಲ್ ಅನ್ನ ಹಾಕ್ಬೇಕು. ಫಸ್ಟ್ 3 ಕಾಲಮ್ಗಳಿರುತ್ತೆ, ಮಿಡಲ್ ಒನ್ ಅಲ್ಲಿ ಮತ್ತೆ 2 ಕಾಲಮ್ ಆಗಿ ಸ್ಪ್ಲಿಟ್ ಮಾಡ್ತೇವೆ, ಮತ್ತೆ ರೋಗಳಲ್ಲಿ ಲಾಸ್ಟ್ ಅಲ್ಲಿ ಇದೊಂದು ರೋ ಇರುತ್ತೆ. ಈ ತರ ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ನ ಕೊಟ್ಟರು ಕೂಡ ನೀವು ಯಾವಾಗಲೂ ಕೂಡ ಈ ಟೇಬಲ್ನ ಪ್ರಾಕ್ಟೀಸ್ ಮಾಡಬೇಕು. ಈ ತರ ಟೇಬಲ್ ಹಾಕೋದಕ್ಕೆ ನಿಮಗೆ ಬರಬೇಕು. ಸೊ ಫಸ್ಟ್ ಕಾಲಮ್ ಇದು, ಸೆಕೆಂಡ್ ಕಾಲಮ್ ಅಲ್ಲಿ ಮತ್ತೆ 2 ಕಾಲಮ್ಸ್ಗಳಿರುತ್ತೆ, ಥರ್ಡ್ ಕಾಲಮ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಟೇಬಲ್ ಅನ್ನ ಕಂಪ್ಲೀಟ್ ಮಾಡಬೇಕು. ಸೊ ಯಾವ ತರ ಕಂಪ್ಲೀಟ್ ಮಾಡೋದು ಅಂತ ನೋಡೋದಾದ್ರೆ ನೋಡಿ, ದ ಥೀಮ್ ಆಫ್ ದಿ ಪ್ರಾಬ್ಲಮ್ ಈಸ್ ದೇರ್ ಆರ್ 2 ಟೈಪ್ಸ್ ಆಫ್ ಕೇಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು 2 ಟೈಪ್ಸ್ ಅಥವಾ 3 ಟೈಪ್ಸ್, ಕೆಲವೊಂದ್ ಕಡೆ 3 ಅಂತ ಇರುತ್ತೆ, ಕೆಲವೊಂದ್ ಕಡೆ 2, ಮ್ಯಾಕ್ಸಿಮಮ್ ನಿಮಗೆ 2 ಟೈಪ್ಸ್ ಇರೋದ್ರಿಂದ ನೀವು ಈ ಟೇಬಲ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಕೇಕ್ ಅಂತ ಬರೀತೀರಾ. ಕೇಕ್ 2 ಟೈಪ್ಸ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಅನ್ನ ಫಸ್ಟ್ ಟೈಪ್ ಅಂತ ತಗೊಂಡಿದ್ದೀನಿ, ಸೆಕೆಂಡ್ ಒನ್ ಅನ್ನ ಸೆಕೆಂಡ್ ಟೈಪ್ ಅಂತ ತಗೋಣ. ಫಸ್ಟ್ ಒನ್ ಕೇಕ್ ಏನಿರುತ್ತೋ ದಟ್ ರೆಪ್ರೆಸೆಂಟ್ಸ್ ಎಕ್ಸ್, ಸೆಕೆಂಡ್ ಒನ್ ಕೇಕ್ ಏನಿರುತ್ತೋ ದಟ್ ರೆಪ್ರೆಸೆಂಟ್ಸ್ ವೈ. ಕಾನ್ಸೆಪ್ಟ್ಸ್ ಅರ್ಥ ಆಗ್ತಿದ್ಯಾ? ಕೇಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಾವು ಮಿಡಲ್ ಕಾಲಮ್ ಏನಿದೆಯೋ ಅಲ್ಲಿ ಕೇಕ್ ಅಂತ ತಗೊಂಡಿದ್ದೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಕೇಕ್ಸ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಕೇಕ್ ಅನ್ನ ಎಕ್ಸ್ ಅಂತ ಡಿಫೈನ್ ಮಾಡ್ಕೊಂಡಿದ್ದೀವಿ, ಸೆಕೆಂಡ್ ಒನ್ ಅನ್ನ ವೈ ಅಂತ ತಗೊಂಡಿದ್ದೀವಿ. ಸೊ ಇದು ಫಸ್ಟ್ ಟೈಪ್ ದಟ್ ರೆಪ್ರೆಸೆಂಟ್ಸ್ first type and second type. Okay, next one kind of cake requires
one kind of cake requires ಅಂತಂದ್ರೆ this is the first kind of cake. 200 gram of flour means ಒಂದು ಕೈಂಡ್ ಆಫ್ ಕೇಕ್, ಒಂದು ಕೇಕ್ ಅನ್ನ ಮಾಡಲಿಕ್ಕೆ 200 ಗ್ರಾಮ್ ಆಫ್ ಫ್ಲೋರ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನೇನನ್ನ ಯೂಸ್ ಮಾಡ್ತಾರೆ ಅದನ್ನ ಬರಿತಾ ಇದ್ದೀನಿ. ಫಸ್ಟ್ ಫ್ಲೋರ್ ಅಂತ ತಗೊಂಡಿದ್ದೀನಿ, ಫ್ಲೋರ್ ನ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ 25 ಗ್ರಾಮ್ ಆಫ್ ಫ್ಯಾಟ್. ಸೊ ಫ್ಯಾಟ್ ಯೂಸ್ ಮಾಡ್ತಾ ಇದ್ದಾರೆ. ಫ್ಯಾಟ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವೇನಂತ ಬರ್ತೀವಿ, ಫ್ಯಾಟ್ ಅಂತ ಬರ್ತೀವಿ. ಸೊ ನಾವು ಎರಡು ತರದ ಕೇಕ್ಗಳನ್ನ ಪ್ರಿಪೇರ್ ಮಾಡ್ತಾ ಇದೀವಿ. ಎರಡು ತರದ ಕೇಕ್ಗಳನ್ನ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ದೇ ಆರ್ ಯೂಸ್ಡ್ ಫ್ಲೋರ್ ಅಂಡ್ ಫ್ಯಾಟ್. ಇವಾಗ ಬರಿತಾ ಹೋಗ್ತೀರಾ. ಫಸ್ಟ್ ಫ್ಲೋರ್ ಬರೆಯೋದು ಎಷ್ಟು ಬರುತ್ತೆ ಅಂತ ನೋಡಿ. ಒನ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ ಅಂದ್ರೆ ಇಲ್ಲಿ ಬರಿತಾ ಇದ್ದೀವಿ 200 ಗ್ರಾಮ್ ಆಫ್ ಫ್ಲೋರ್. 200 ಗ್ರಾಮ್ ಆಫ್ ಫ್ಲೋರ್, 200 ಗ್ರಾಮ್. ಅಂಡ್ 25 ಗ್ರಾಮ್ ಆಫ್ ಫ್ಯಾಟ್. ಫ್ಯಾಟ್ ನ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ 25 ಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಫಾರ್ ದಿ ಫಸ್ಟ್ ಕೈಂಡ್ ಆಫ್ ಕೇಕ್. Once again, one kind of cake requires 200 gram of flour and 25 gram of fat. That completes the first kind of cake. Next, the another kind of cake requires 100 gram of flour. Second one, another kind of cake ಅಂತಂದ್ರೆ second one ಅನ್ನ prepare ಮಾಡಲಿಕ್ಕೆ 100 ಗ್ರಾಮ್ ಆಫ್ ಫ್ಲೋರ್ ನ ಯೂಸ್ ಮಾಡ್ತಾ ಇದ್ರೆ, ಫ್ಲೋರ್ ಎಷ್ಟು ಯೂಸ್ ಮಾಡ್ತಾ ಇದ್ರೆ 100 ಗ್ರಾಮ್ಸ್ ಅಂತ ಯೂಸ್ ಮಾಡ್ತಾ ಇದ್ರೆ. ಅದೇ ತರ ಫ್ಯಾಟ್ ಎಷ್ಟು ಯೂಸ್ ಮಾಡ್ತಾ ಇದ್ರೆ 50 ಗ್ರಾಮ್ ಆಫ್ ಫ್ಯಾಟ್. ಸೊ ಫ್ಯಾಟ್ ಎಷ್ಟು ಯೂಸ್ ಮಾಡ್ತಾ ಇದ್ರೆ ಅಂತಂದ್ರೆ 50 ಗ್ರಾಮ್ ಆಫ್ ಫ್ಯಾಟ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ find the maximum number of cakes. ಅಂದ್ರೆ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರಾಬ್ಲಮ್ ನ ಮ್ಯಾಕ್ಸಿಮೈಸ್ ಮಾಡಬೇಕು. ಫೈಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ which can be made from 5 kg of flour. ನಮ್ಮ ಹತ್ರ ಟೋಟಲ್ ಆಗಿ ಇರ್ತಕ್ಕಂಥ ಫ್ಲೋರ್ ಎಷ್ಟು 5 kg. ಸೊ ಇಲ್ಲಿ ಬರೀತಾ ಇದ್ದೀನಿ 5 kg ಟೋಟಲ್ ಫ್ಲೋರ್ ಇದೆ ನಮ್ಮ ಹತ್ರ. ಅಂದ್ರೆ ಕೇಕ್ 1 ಕೇಕ್ 2 ನ ಯೂಸ್ ಮಾಡಲಿಕ್ಕೆ ಪ್ರಿಪೇರ್ ಮಾಡಲಿಕ್ಕೆ ಫ್ಲೋರ್ ಯೂಸ್ ಮಾಡ್ತಾ ಇದ್ರೆ ಅದು ನಮ್ಮ ಹತ್ರ ಅವೈಲಬಲ್ ಎಷ್ಟಿದೆ ಅಂತಂದ್ರೆ 5 kg. ಅಪ್ ಟು 5 kg ವರೆಗೆ ನಾವು ಯೂಸ್ ಮಾಡ್ಕೋಬಹುದು. ಮೋರ್ ದ್ಯಾನ್ 5 kg ಯೂಸ್ ಮಾಡಕ್ಕಾಗಲ್ಲ. 5 kg ಗಿಂತ ಕಡಿಮೆ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸಿಂಬಲ್ ನ ಬರೀತಾ ಇದ್ದೀನಿ, ದಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ದಟ್ ಸಿಂಬಲ್ ರೆಪ್ರೆಸೆಂಟ್ಸ್ ನಾವು ಫ್ಲೋರ್ ನ 5 kg ವರೆಗೂ ಕೂಡ ಯೂಸ್ ಮಾಡಬಹುದು. ಮೋರ್ ದ್ಯಾನ್ 5 kg ಯೂಸ್ ಮಾಡಕ್ಕಾಗಲ್ಲ. ಸರ್, ಸಪೋಸ್ ಇದೇ ಸಿಂಬಲ್ ನ ನಾವೇನಾದ್ರೂ ಕೂಡ ಈ ತರ ಬರೀತೀವಿ ಅಂತಂದ್ರೆ ಮಿನಿಮಮ್ 5 kg ಫ್ಲೋರ್ ನ ಯೂಸ್ ಮಾಡಲೇಬೇಕು, ಅದಕ್ಕಿಂತ ಕಡಿಮೆ ಯೂಸ್ ಮಾಡಕ್ಕಾಗಲ್ಲ, ಜಾಸ್ತಿ ಯೂಸ್ ಮಾಡಬಹುದು. ಈ ಸಿಂಬಲ್ ಇಂಡಿಕೇಟ್ ಮಾಡುತ್ತೆ. ಸೊ ಇವಾಗ ನಾವೇನ್ ಬರೆದಿದ್ದೀವಿ ಇಲ್ಲಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಒನ್ಸ್ ಅಗೈನ್, ಮೇಡ್ ಫ್ರಮ್ 5 kg ಆಫ್ ಫ್ಲೋರ್, 1 kg ಆಫ್ ಫ್ಯಾಟ್. ಅದೇ ತರ ಫ್ಯಾಟ್ ಎಷ್ಟು ಯೂಸ್ ಮಾಡಬಹುದು 1 kg ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 kg. ನೆಕ್ಸ್ಟ್ ಏನಾದರೂ ರಿಮೈನಿಂಗ್ ವ್ಯಾಲ್ಯೂಸ್ ಇದೆ ಅಂತ ನೋಡ್ಕೊಳ್ತಾರೆ. ಅಸ್ಯೂಮಿಂಗ್ ದಟ್ there is no shortage of the other ingredients used in making the cakes. ಅಲ್ಲೆಲ್ಲೂ ನಂಬರ್ಸ್ ಗಳಿಲ್ಲ. ಸೊ ನಾವಿವಾಗ ಟೇಬಲ್ ನ ಬರ್ಕೊಂಡಿದೀವಿ, ಆ ಟೇಬಲ್ ಅಲ್ಲಿ ಈ ತರ ಇದೆ. ನೆಕ್ಸ್ಟ್ ಗ್ರಾಮ್ ಅಲ್ಲಿದೆ, ಕೆಜಿ ನಲ್ಲಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂತಂದ್ರೆ that value is equal to 5 kg can be written as 5000 grams. Next, 1 kg is equal to 1000 grams. ಅವರು ನಮಗೆ
ನಮಗೆ ಕೇಜಿನಲ್ಲಿ ಕೊಟ್ಟಿದ್ರು. ಸೊ ಎಲ್ಲ ಗ್ರಾಮ್ಸ್ ಅಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಕೇಜ್ನಲ್ಲಿ ಇರಬೇಕು. ನಾನು ಎಲ್ಲ ವ್ಯಾಲ್ಯೂಗಳು ಕೂಡ ಗ್ರಾಮ್ಸ್ ಅಲ್ಲಿ ಬರ್ಕೊಂಡಿದ್ದೀನಿ. ಅಂಡ್ ದೆನ್ ಇನ್ನ ಇವೆರಡೂ ಕಾಲಮ್ಗಳಲ್ಲಿ ಖಾಲಿ ಉಳ್ಕೊಂಡಿದೆ ಅಂತ. ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಎಲ್ಲಾ ಟೇಬಲ್ ಅಲ್ಲೂ ಕೂಡ ರಿಸೋರ್ಸ್ ಅಂತ ಬರೀತೀವಿ. ಸರ್ ವಾಟ್ ಈಸ್ ರಿಸೋರ್ಸ್? ಏನೇನು ಇರುತ್ತೋ ಅದನ್ನ ನಾವು ರಿಸೋರ್ಸ್, ಏನೇನು ಯೂಸ್ ಮಾಡ್ತಾ ಇರ್ತೀರೋ ಅದನ್ನ. ನೆಕ್ಸ್ಟ್ ಇಲ್ಲಿ ಏನ್ ಬರೀಬೇಕು ಅಂತಂದ್ರೆ ಅವೈಲಬಿಲಿಟಿ. ಅವೈಲಬಿಲಿಟಿ ಏನ್ ಸರ್ ಅವೈಲಬಿಲಿಟಿ ಅಂತಂದ್ರೆ ಎಷ್ಟು ಅವೈಲೇಬಲ್ ಇರುತ್ತೆ ಅನ್ನೋದನ್ನ ನಾವು ಅವೈಲಬಿಲಿಟಿ ಅಂತ ಕರಿತೀವಿ. ಫಸ್ಟ್ ಒನ್ ಅಲ್ಲಿ ಯಾವಾಗಲೂ ರಿಸೋರ್ಸ್ ಅಂತ ಬರೆದಿರ್ತೀರ, ಸೆಕೆಂಡ್ ಕಾಲಮ್ ಯಾವ ರಿಸೋರ್ಸ್, ಲಾಸ್ಟ್ ಒನ್ ಅಲ್ಲಿ ಯಾವಾಗಲೂ ಕೂಡ ಅವೈಲಬಿಲಿಟಿ. ನೆಕ್ಸ್ಟ್ ಇಲ್ಲಿಗೆ ಬರ್ತೀರ. ಈ ಲಾಸ್ಟ್ ಒನ್ ಏನಿರುತ್ತೋ ಇಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅಲ್ಲಿ ಅಮೌಂಟ್ಸ್ ಅನ್ನ ಕೊಟ್ಟಿರ್ತಾರೆ, ರುಪೀಸ್ ಅಂತ ಹೇಳಿರ್ತಾರೆ. ಪ್ರಾಬ್ಲಮ್ ಅಲ್ಲಿ ಅಮೌಂಟ್, ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ ಅಥವಾ ರುಪೀಸ್ ಅಂತ ಕೊಟ್ಟಿರ್ತಾರೆ, ಈ ತರ ಎಲ್ಲ ಇರುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಎಲ್ಲೂ ಕೂಡ ಅಮೌಂಟ್ ಅನ್ನ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ಇಲ್ಲೂ ಕೂಡ 1 ಬರೀತಾ ಇದೀನಿ, ಇಲ್ಲೂ ಕೂಡ 1 ಬರೀತಾ ಇದೀನಿ. ಸಪೋಸ್ ನಿಮ್ಗೆ ಯಾವ್ದಾದ್ರೂ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ನೀವೇನಂತ ಇಂಡಿಕೇಟ್ ಮಾಡಬೇಕು, 1 1. ಸೊ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಮೌಂಟ್ ಅಂತನಾದ್ರೂ ಬರೀಬಹುದು ನೀವು, ಅಥವಾ ಪ್ರಾಫಿಟ್ ಅಂತನಾದ್ರೂ ಬರೀಬಹುದು. ಪ್ರಾಫಿಟ್ ಅಂತನಾದ್ರೂ ಬರೀಬಹುದು, ಅಮೌಂಟ್ ಅಂತನಾದ್ರೂ ಬರೀಬಹುದು. ಇದು ಟೇಬಲ್. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ ನ ಮ್ಯಾಕ್ಸಿಮೈಸ್ ಮಾಡ್ಬೇಕಾ ಮಿನಿಮೈಸ್ ಮಾಡ್ಬೇಕಾ ಅಂತ ನೋಡ್ಬೇಕು. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳಿದರೆ, ಸೊ ಪ್ರಾಬ್ಲಮ್ ನ ಮ್ಯಾಕ್ಸಿಮೈಸ್ ಮಾಡಬೇಕು. ನೋಡಿ ಇದನ್ನ ಯೂಸ್ ಮಾಡ್ಕೊಂಡು ನಾನು ಪ್ರಾಬ್ಲಮ್ ನ ಬರೀತಾ ಇದ್ದೀನಿ. ಮ್ಯಾಕ್ಸಿಮೈಸ್ ಆಬ್ಜೆಕ್ಟಿವ್ ಫಂಕ್ಷನ್ z is equal to ಈ ಆಬ್ಜೆಕ್ಟಿವ್ ಫಂಕ್ಷನ್ ಆಲ್ವೇಸ್ ಏನಾಗಿರುತ್ತೆ ಅಂತಂದ್ರೆ ಈ ಲಾಸ್ಟ್ ಕಾಲಮ್ ಅಲ್ಲಿ ಇರತಕ್ಕಂತ ಪ್ರಾಫಿಟ್ ಅಥವಾ ಅಮೌಂಟ್ ಅಥವಾ ರುಪೀಸ್ ಆಗಿರುತ್ತೆ. ಸೊ ಇಲ್ಲಿ 1 ಇದೆ, 1 into x is nothing but x plus 1 into y is nothing but y. This is the objective function. Maximize z is equal to x plus y subject to write the inequalities. First one ಯಾವ ತರ ಇದೆ, 200 into x plus ಅದೇ ತರ 100 into y less than or equal to 5000. ಈ ತರ ತಗೋಬಾರ್ದು, ಯಾವಾಗಲೂ ಈ ತರ ಇರಬೇಕು. ನೀವು ಬರೀಬೇಕಾದ್ರೆ ಈ ತರ 200x plus 100y is equal to less than or equal to 5000. Once again second one ಬರೀತೀರಾ 25 into x plus 50 into y less than or equal to 1000. x ಅಂತಂದ್ರೆ ಕೇಕ್ 1, y ಅಂತಂದ್ರೆ ಕೇಕ್ 2. ಆಲ್ವೇಸ್ ಅದೇನಾಗಿರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರುತ್ತೆ. ಸೊ ನೀವು ಅದನ್ನ x, y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಆ ತರ. ನೆಕ್ಸ್ಟ್ ಇದನ್ನ ನೀವು ಸಿಂಪ್ಲಿಫೈ ಮಾಡೋದು ಹೇಳ್ಬೋದು. ಇದನ್ನ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ 2x plus y less than or equal to 50. ಅದೇ ತರ ಇದನ್ನು ಸಿಂಪ್ಲಿಫೈ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ನೋಡಿ ಅಪ್ ಟು ಇಲ್ಲಿವರೆಗೆ ದಿಸ್ ಇಸ್ ದ ನ್ಯೂ ಕಾನ್ಸೆಪ್ಟ್. ಆಫ್ಟರ್ ದಟ್ ಇದೆಲ್ಲ ಆದ್ಮೇಲೆ ಏನ್ ಮಾಡ್ತೀರಾ ಅಂತಂದ್ರೆ ಪ್ರೀವಿಯಸ್ ಏನ್ ಮಾಡಿರ್ತೀರ ಅದನ್ನೇ ಒಂದ್ಸಲ ರಿಪೀಟ್ ಮಾಡ್ತೀರಾ ಅಷ್ಟೇ. ಸೊ ಆದ್ರಿಂದ ಕಾಲಮ್ನ ಬರೀತಕ್ಕಂಥದ್ದು ಮತ್ತೆ ಪ್ರಾಬ್ಲಮ್ನ ಯಾವ ತರ ಬರೀತೀರಾ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಮಾಡ್ತಕ್ಕಂಥ ಪ್ರಾಬ್ಲಮ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಖಾಲಿ ಬಾಕ್ಸ್ ನ ಬರೆಯೋದನ್ನ ಕಲ್ತ್ಕೋಬೇಕು. ಅಂಡ್ ದೆನ್ ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತೀರಾ ಅಂತಂದ್ರೆ ಪ್ರಾಬ್ಲಮ್ ನ ಓದ್ತಾ ನಿಮ್ಗೆ ಯಾವ್ಯಾವ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅದನ್ನ ನೋಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ದೇ ಆರ್ ಗಿವನ್ 2 ಇನ್ಇಕ್ವಾಲಿಟೀಸ್ ಇದೆ. ಸೊ 2 ಇನ್ಇಕ್ವಾಲಿಟೀಸ್ ಇದೆ. ಫಸ್ಟ್ ಒನ್ ಗ್ರಾಫ್ ನ ಹಾಕ್ಬೇಕು ಅಂತಂದ್ರೆ ಫಸ್ಟ್ ಒನ್ ಈ ತರ ಇದೆ, 200x plus 100y is equal to 5000.
Calculate the value for x and y. Put x is equal to 0. The whole thing is 0. 2 0 2 0 cancel out. Y is equal to 50. If y is equal to 0, y is 0 ಕೊಡ್ತೀರಾ, whole thing is 0. 2 0 2 0 cancel ಆಯ್ತು. 2 1s 50 ಇರುತ್ತೆ. 2 25s. So x value ಏನಾಗಿರುತ್ತೆ 25 ಆಗಿರುತ್ತೆ. For the first one. Next one, second one, 25x plus 50y is equal to 1000. Once again, put x is equal to 0. Whole thing is 0. 0 0 cancel ಆಯ್ತು. 5 1s 100 ಇರುತ್ತೆ. 5 2s 10. 0 carry ಹಾಗೆ ಬರೀತೀರಾ. Next, put y is equal to 0. Y ಗೆ 0 ಕೊಡ್ತೀರಾ, the whole thing is 0. 25 1s 25 4s 100. 0 ಹಾಗೆ ಕ್ಯಾರಿ ಆಗಿರುತ್ತೆ. ಸೊ ಇದು 48. ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ತೀರಾ ಅಂತಂದ್ರೆ, ಸೊ ದಿಸ್ ಇಸ್ 0, 50 and this is 25, 0. Similarly, this is 0, 20 and then 40, 0. 40, 0. So flat the graph. First one ಮತ್ತೆ second one ಗೆ ಗ್ರಾಫ್ ನ ಫ್ಲಾಟ್ ಮಾಡ್ತೀರಾ. 0 to 50, 25, 20, 40 ಇದೆ ಅಂತಂದ್ರೆ ಸ್ಕೇಲ್ ನ 5, 10 ಆಗ ತಗೊಳ್ತೀರಾ. ಸೊ ಗ್ರಾಫ್ ನ ಫ್ಲಾಟ್ ಮಾಡ್ತೀರಾ ಅಂತಂದ್ರೆ this is the x-axis and origin, this is the y-axis. So once again scale na ಬರೀಬೇಕು. Next 5, 5, 10, 10, 15, 20, 25, 30, 35, 40, 45, 50. Similarly, on the y-axis 5, 5, 10, 15, 20, 25, 30, 35, 40, 45 and then 50. So for the first one, for the first one 0, 50. 0, 50 is the point on the y-axis. 0, 50. And then 25, 0. Here 25, 0. So join these 2 points by dark line because they are given slack inequality. So this is the graph for the first one, and equation is 200x plus 100y is equal to 5000. And for the second one 0, 20. So this is the point 0, 20. And then 40, 0. So 40, 0. Join these 2 points.
next write the equation 25x plus 50y is equal to 100. Sorry, 1000. Next, mark the feasible reason. For the first one, here put x is equal to 0, y is equal to 0, 0 less than or equal to 5000. So this is true. The solution reason is towards the origin 5000. So this line towards the origin ಅಂತಂದ್ರೆ ಇದು ಆಗಿರುತ್ತೆ because that represents away from the origin. Next, for the second one, 0 0 0 plus 0 0 less than or equal to 1000. So this is also true for 1000. ಇದಕ್ಕೂ ಕೂಡ ಟ್ರೂ ಆಗಿರುತ್ತೆ ಅಂತಂದ್ರೆ towards the origin. So this is away from the origin again. So the feasible reason is represented by like that. So this is the feasible reason. And find the corner points. So this point A of 0, 20 is the one corner point, and then origin is also another corner point. So ಈ ತರ ಪ್ರಾಬ್ಲಮ್ ಗಳು ಬಂದಾಗ origin ಕೂಡ ಆಗಿರುತ್ತೆ, ಕೇರ್ಫುಲ್ ಆಗಿ ನೋಟ್ ಮಾಡ್ಕೋಬೇಕು. A of 0, 20 is the one point and origin is the another point, and C, A, O, C, this is the point, sorry, B, this is C. So ನಿಮಗೆ C ಪಾಯಿಂಟ್ ಬೇಕು ಅಂತಂದ್ರೆ ಅಪ್ರಾಕ್ಸಿಮೇಟ್ ಆಗಿ ನಮಗೆ 20, 10 ಏನೋ ಬಂದಿರುತ್ತೆ. ಅದು ಸಾಲ್ವ್ ಮಾಡಿ ಬರೀತೀರಾ ಅಂತಂದ್ರೆ ನೋಡಿ, ಇಲ್ಲಿ 200x ಇದೆ, ಇದಕ್ಕೆ ಇಲ್ಲಿ ಏನ್ ವ್ಯಾಲ್ಯೂಸ್ ಇರುತ್ತೋ ಅದಕ್ಕೆ 20 ಮಲ್ಟಿಪ್ಲೈ ಮಾಡಿ, 20 ನ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ 25 into 2 50. So 500x plus 20 ನ ಮಲ್ಟಿಪ್ಲೈ ಮಾಡ್ತೀರಾ 5 2s are 10, 0 ಕ್ಯಾರಿ, y is equal to 20 ಮಲ್ಟಿಪ್ಲೈ ಮಾಡ್ತೀರಾ 20 into 1 20, 3 zeros. ಸಾಲ್ವ್ ಮಾಡ್ತೀರಾ, ಸೊ ಕ್ಯಾನ್ಸಲ್ ಆಗಿರುತ್ತೆ. 200 ಅಲ್ಲಿ 500 ನ ಸಬ್ಟ್ರಾಕ್ಟ್ ಮಾಡ್ತೀರಾ, minus 300x is equal to 5000 ಅಲ್ಲಿ 20000 ನ ಸಬ್ಟ್ರಾಕ್ಟ್ ಮಾಡಿದ್ರೆ minus 15000. So here 2 zeros are cancelled, minus cancel, x is equal to 3 1s 3 1s 3 5s 3 1s 3 5s 3 1s 3 5s. So 0 can, x is equal to 50. And what is the value of y? So y value, I'll repeat once again. So here 200x plus 100y is equal to 5000. So ಇಲ್ಲಿ 25x ಇದೆ, 50y ಇದೆ. ನಮಗೆ 100y ಆಗಬೇಕು. 100y ಆಗಬೇಕು ಅಂತಂದ್ರೆ 2 ನ ಮಲ್ಟಿಪ್ಲೈ ಮಾಡ್ತಾರೆ. ಸೊ ಇದಕ್ಕೆ 2 ನ ಮಲ್ಟಿಪ್ಲೈ ಮಾಡ್ತಾರೆ, 25 2s 50x ಪ್ಲಸ್ 2 ಮಲ್ಟಿಪ್ಲೈ ಮಾಡ್ತೀರಾ 50 into 2 100y is equal to 2 ನ ಮಲ್ಟಿಪ್ಲೈ ಮಾಡ್ತೀರಾ 2000 ಆಗುತ್ತೆ. ಸೊ ಎರಡು ಕ್ಯಾನ್ಸಲ್ ಆಗಿರುತ್ತೆ. 200 ಅಲ್ಲಿ 50 ನ ಸಬ್ಟ್ರಾಕ್ಟ್ ಮಾಡಿದ್ರೆ 150x is equal to 5000 ಅಲ್ಲಿ 20000 ಸಬ್ಟ್ರಾಕ್ಟ್ ಮಾಡಿದ್ರೆ minus 15000. So here minus cancel, 10 cancel, 15 1s 15, 15 1s 15. So 0 0 100. x ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. x ವ್ಯಾಲ್ಯೂನ ನೀವು ಏನು ಮಾಡ್ತೀರಾ ಅಂತಂದ್ರೆ ಇಲ್ಲೇ ನೋಡಿ ಕ್ಯಾಲ್ಕುಲೇಟ್ ಮಾಡಬೇಕು. x ಗೆ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ಸೊ 1 ಪಾಯಿಂಟ್ ಅಪ್ರಾಕ್ಸಿಮೇಟ್ ಆಗಿ ನೀವು ವ್ಯಾಲ್ಯೂಸ್ ನ ಈಕ್ವೇಷನ್ ಸಾಲ್ವ್ ಮಾಡಿದ್ದೀರಿ ಎರಡನ್ನ. ಫಸ್ಟ್ ಒನ್ ಈಕ್ವೇಷನ್ 200x plus 100y is equal to 5000. 5000 ಅಲ್ಲಿ ಇದಕ್ಕೆ ನೀವೇನಾದ್ರೂ ಕೂಡ ಸಾರಿ ಇಲ್ಲಿ 2 ನ ಮಲ್ಟಿಪ್ಲೈ ಮಾಡಿದಾಗ ಇದು 50 ಆಯಿತು. 25 into 2 50x plus 50 into 2 100y is equal to 1000 ಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ 2000. ಸೊ ಎರಡು ಕ್ಯಾನ್ಸಲ್ ಆಯಿತು. 200 ಅಲ್ಲಿ 50 ನ ಸಬ್ಟ್ರಾಕ್ಟ್ ಮಾಡ್ತೀರಾ, minus 150x is equal to ಇದು 3000 ಬರುತ್ತೆ. ಬಿಕಾಸ್ 5000 ಅಲ್ಲಿ 2000 ನ ಸಬ್ಟ್ರಾಕ್ಟ್ ಮಾಡ್ತೀರಾ 3000 ಬರುತ್ತೆ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ 10 10 ಕ್ಯಾನ್ಸಲ್ ಆಯಿತು.
15 ones are 15 twos are, so 20. X is equal to 20 is the 1 point. Put x is equal to 20. X is equal to 20 ಕೊಡ್ತೀರಾ ಅಂತಂದ್ರೆ 2 into 2 for 4000. 5000 ಅಲ್ಲಿ 4000 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1000. ಸೊ y ವ್ಯಾಲ್ಯೂ ಏನಾಗಿರುತ್ತೆ ನಿಮಗೆ 10 ಬರುತ್ತೆ. ಗ್ರಾಫ್ ನ ನೋಡಿ ಡೈರೆಕ್ಟ್ ಆಗಿ ಬರೀಬಹುದು ನೀವು. ಸೊ ಇವಾಗ ಇಲ್ಲಿ ಫಿಸಿಬಲ್ ರೀಸನ್ ಬರೀತೀರಾ. therefore a o b c a o b c a is the bounded feasible reason. Bounded feasible reason. So calculate ಮಾಡೋಣ. Next ಕಾರ್ನರ್ ಪಾಯಿಂಟ್ಸ್ ಗಳನ್ನ ಬರೀತೀರಾ. therefore first point a of 0, 20. Next point o of 0, 0. Next corner point b of 25, 0. Next corner point c of 20, 10. Are the corner points. So corner points ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಾಗಿರುತ್ತೆ. ನೆಕ್ಸ್ಟ್ ಟೇಬಲ್ ಬರೀತೀವಿ. ಸೊ ಸ್ಪೇಸ್ ಇಲ್ಲ, ಸೊ ಈ ಕಡೆ ಬರೀತಾ ಇದ್ದೀನಿ. ಇಲ್ಲಿ ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಕಾರ್ನರ್ ಪಾಯಿಂಟ್ಸ್ ತಗೊಳ್ತೀವಿ. ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ ಫಂಕ್ಷನ್ ತಗೊಳ್ತೀರಾ. z is equal to x plus y is the objective function. So substitute ಮಾಡಿ values ಗಳನ್ನ. First corner points a of 0, 20. Next one o of 0, 0. Next one b of 25, 0. And the last one c of 20, 10. So substitute ಮಾಡ್ತೀರಾ. ಇದು 20 ಬರುತ್ತೆ, ಇದು 0 ಆಗಿರುತ್ತೆ. 25 plus 0 25 ಬರುತ್ತೆ. ಲಾಸ್ಟ್ ಒಂದು 30 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಯಾವುದು? 20, 0, 25, 30. ಮ್ಯಾಕ್ಸಿಮಮ್ ಯಾವುದು ಅಂತಂದ್ರೆ 30 is the maximum. ಸೊ ಹಾಗಾದ್ರೆ ರಿಸಲ್ಟ್ಸ್ ಏನಂತ ಬರೀತೀವಿ? ತುಂಬಾ ಸಿಂಪಲ್ ಆಗಿ ರಿಸಲ್ಟ್ಸ್ ಬರೀಬೇಕು ಅಂತಂದ್ರೆ ಆಸ್ ಯೂಶುವಲ್ ಪ್ರೀವಿಯಸ್ ಬರೀತಿದ್ವಲ್ಲ, the maximum value of z is equal to x plus y is 30 at c of 20, 10. ಅಥವಾ ರಿಸಲ್ಟ್ಸ್ ನ ಹೀಗೂ ಬರೀಬಹುದು. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್. therefore the maximum number of cakes is 30. ಈ ಟೋಟಲ್ ನಂಬರ್ ಆಫ್ ಕೇಕ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಅಂದ್ರೆ ಎಷ್ಟನ್ನ ಪ್ರೊಡ್ಯೂಸ್ ಮಾಡಬಹುದು ನಾವು? 30. ಆ 30 ಯಾವಾಗ ಸಿಕ್ಕಿರುತ್ತೆ? 20, 10. ಹಾಗಾದ್ರೆ 20 ಏನ್ ರೆಪ್ರೆಸೆಂಟೇಟ್ ಮಾಡುತ್ತೆ? 20 ಫಸ್ಟ್ ಟೈಪ್ ಕೇಕ್ ಗಳನ್ನ ನಾವು ರೆಪ್ರೆಸೆಂಟೇಟ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ 10. ಸೆಕೆಂಡ್ ಟೈಪ್ ಆಫ್ ಕೇಕ್ ಎಷ್ಟನ್ನ ಪ್ರೊಡ್ಯೂಸ್ ಮಾಡಬಹುದು? 10. ಅದರ ಮೀನಿಂಗ್ ಏನ್ ಕೊಡುತ್ತೆ ಅಂತಂದ್ರೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ ಈಸ್ 30. ಔಟ್ ಆಫ್ 30 ಫಸ್ಟ್ ಕೈಂಡ್ ಆಫ್ ಕೇಕ್ ಈಸ್ 20, ಸೆಕೆಂಡ್ ಕೈಂಡ್ ಆಫ್ ಕೇಕ್ ಈಸ್ 10. ಸೊ ಆ ತರ ಹೇಳ್ತೀವಿ. ಪ್ರಾಬ್ಲಮ್ ಇದಿಷ್ಟು ಕೂಡ ನೀವು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಸೊ ನೋಡಿ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತಂದ್ರೆ ಟೇಬಲ್ ನ ಬರೀತಕ್ಕಂಥದ್ದು. ಸೊ ನೀವು ಕೇರ್ಫುಲ್ ಆಗಿ ಈ ಟೇಬಲ್ ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ತಕ್ಕಂಥದ್ದು. ಮ್ಯಾಕ್ಸಿಮೈಸ್ ಅಂತ ಕೊಟ್ಟಿರ್ತಾರ, ಮಿನಿಮೈಸ್ ಅಂತ ಕೊಟ್ಟಿರ್ತಾರ, ಅದನ್ನೆಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ನೀವು ಈ ಪ್ರಾಬ್ಲಮ್ ನ ನಿಮ್ಮ ಗ್ರಾಫ್ ಬುಕ್ ಗೆ ಬರೀಬೇಕಾದ್ರೆ ಏನ್ ಮಾಡ್ತೀರಾ ಅಂತಂದ್ರೆ, ನಾನು ನಿಮಗೆ ಒಂದು PDF ಶೀಟ್ ನ ಕಳಿಸ್ತೀನಿ. ಅದನ್ನ ಪ್ರಿಂಟ್ಔಟ್ ತಗೊಂಡು ಆ ಪ್ರಾಬ್ಲಮ್ ನ ಕಟ್ ಮಾಡಿ ನಿಮ್ಮ ನೋಟ್ ಬುಕ್ ಗೆ ಪೇಸ್ಟ್ ಮಾಡಿ. ಯಾಕೆಂತಂದ್ರೆ ನೀವು ಈ ತರ ಬರೆದಾಗ, ಈ ತರ ಏನಾದರೂ ನೀವು ರೈಟಿಂಗ್ ಅಲ್ಲಿ ಬರೀತೀರಾ ಅಂತಂದ್ರೆ ಇಟ್ ಕನ್ಸ್ಯೂಮ್ಸ್ ಮೋರ್ ಸ್ಪೇಸ್. ಸೊ ಜಾಸ್ತಿ ಸ್ಪೇಸ್ ಅನ್ನ ತಗೊಳುತ್ತೆ, ನೀವು ಸೊಲ್ಯೂಷನ್ ಎಲ್ಲ ಬರೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೊಂದು ಶೀಟನ್ನ ಕಳಿಸ್ತೀನಿ. ಅದನ್ನ ಕಟ್ ಮಾಡಿ ಏನು ಮಾಡ್ತೀರಾ ಅಂತಂದ್ರೆ ಪೇಸ್ಟ್ ಮಾಡಿ ಅದ್ರ ಕೆಳಗಡೆ ಸೊಲ್ಯೂಷನ್ಸ್ ಬರೀತಾ ಬನ್ನಿ. ನೋಡಿ, ಇದು ಗ್ರಾಫ್ ಶೀಟ್ ಅಲ್ಲಿ ನೀವು ಬರೀಬೇಕಾದ್ರೆ ಇದೊಂದು ಗ್ರಾಫ್ ಇರುತ್ತೆ, ಕೆಳಗಡೆ
ಬೌಂಡೆಡ್ ಫೀಸಿಬಲ್ ರೀಸನ್ ಅಂತ ಬರ್ದಿರ್ತೀರಾ. ರೈಟ್ ಸೈಡ್ ಕಾರ್ನರ್ ಅಲ್ಲಿ ಸ್ಕೇಲ್ ಬರ್ದಿರ್ತೀರಾ. ಇದು ಗ್ರಾಫ್ ಶೀಟ್ ಇರುತ್ತಲ್ಲ ಆ ಕಡೆ. ನೆಕ್ಸ್ಟ್ ರೈಟ್ ಸೈಡ್ ಪೇಜ್ ಇರುತ್ತಲ್ಲ ಅಲ್ಲಿ ಈ ಪ್ರಾಬ್ಲಮ್ ನ ಕಟ್ ಮಾಡಿ ಪೇಸ್ಟ್ ಮಾಡಿರ್ತೀರಾ. ಅದಾದ್ಮೇಲೆ ಇಲ್ಲಿಂದ ಶುರು ಮಾಡಬೇಕು. ಸೊಲ್ಯೂಷನ್ ಅಂತ ಹೇಳಿ ಫಸ್ಟ್ ಇದನ್ನ ಬರೆದು ನೆಕ್ಸ್ಟ್ ಇದನ್ನ ಬರೆದು ನೆಕ್ಸ್ಟ್ ಸಾಲ್ವ್ ಮಾಡಿರ್ತೀರಾ. ಕಾರ್ನರ್ ಪಾಯಿಂಟ್ಸ್ ಬರೀತೀರಾ ಅಂಡ್ ದೆನ್ ಕಾರ್ನರ್ ಪಾಯಿಂಟ್ಸ್ ಆಬ್ಜೆಕ್ಟಿವ್ ಫಂಕ್ಷನ್ ಟೇಬಲ್ ಬರೀತೀರಾ. ಫೈನಲ್ ಆಗಿ ರಿಸಲ್ಟ್ಸ್ ಬರೀಬೇಕು. ರಿಸಲ್ಟ್ಸ್ ಗೊತ್ತಾಯ್ತಲ್ವಾ? therefore the maximum value of z is equal to x plus y is 30 at c of 20 comma 10. In other words, the maximum number of cakes is 30. Out of 30, 10 of first kind and 10 of another kind. ಆ ಥರ ನಾವು ಹೇಳೋದು. ಸಿಂಪಲ್ ಆಗಿ ನೀವು ರಿಸಲ್ಟ್ಸ್ ಅನ್ನ